ಖುಷಿ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ನಮ್ಮ ಹುಡುಗರು ಇವತ್ತು ಗೆದ್ದಿದ್ದಾರೆ, ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಜೊತೆಗೆ ಇಲ್ಲಿ ಬಂದಿರೋಲ್ಲ ನಮ್ಮವರೇ, ನಮ್ಮ ಪಾರ್ಟಿಯವರು, ನಮ್ಮ ಪಕ್ಷದವರು, ನಮ್ಮ ದೇವರ ಸಾಹೇಬ್ರ ಅಭಿಮಾನಿಗಳು, ಕುಮಾರನ ಅಭಿಮಾನಿಗಳು, ನಿಖಿಲನ ಅಭಿಮಾನಿಗಳು. ನೀವು ಯಾರು ಗೆದ್ರೂ ನಮ್ಮ ಹುಡುಗರೇ, ಎಲ್ಲ ಒಳ್ಳೇದಾಗಲಿ. ವಿಶೇಷವಾಗಿ ನಮ್ಮ ಮಂಡ್ಯದವರು ಗೆದ್ದಿರೋದು ಖುಷಿ ಆಗುತ್ತೆ. ನಮ್ಮ ಮಂಡ್ಯದ ಹುಡುಗರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸ್ತೀವಿ. ಇಲ್ಲಿ ಬಂದಿರೋಂಥ ಎಲ್ಲ ಸೋಲು ಗೆಲುವೇನೇ ಇರ್ತದೆ, ಆದರೆ ಬಂದಿರೋದು ಅಭಿಮಾನಕ್ಕೆ, ಪ್ರೀತಿಗೆ, ವಿಶ್ವಾಸಕ್ಕೆ ಬಂದಿರೋದು. ಇವತ್ತು 94ನೇ ವರ್ಷಕ್ಕೆ ಕಾಲಿಡ್ತಾರಂಥ ನಮ್ಮೆಲ್ಲರ ಪ್ರೀತಿಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ದೇವೇಗೌಡ ಸಾಹೇಬ್ರ ಒಂದು ಹುಟ್ಟುಹಬ್ಬ ಅಂಗವಾಗಿ, ಮತ್ತೆ ನಮ್ಮ ಪಕ್ಷ 25ನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಪ್ರಯುಕ್ತ ಈ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷ ಇಷ್ಟೇ, ನಮ್ಮೆಲ್ಲ ಯುವಕರನ್ನ ಹುರಿದುಂಬಿಸ್ಬೇಕು, ಅವ್ರಿಗೆ ಪ್ರೋತ್ಸಾಹ ನೀಡಬೇಕು, ಅವ್ರಿಗೆ ಬೆಂಬಲ ನಿಂತ್ಕೋಬೇಕು. ಮುಂದೆ ಇಂಥ ಕಾರ್ಯಕ್ರಮ ಹೆಚ್ಚು ನಡೀಬೇಕು, ಅದಕ್ಕೆಲ್ಲ ನಮ್ಮೆಲ್ಲ ಸಹಕಾರ ಇರ್ತದೆ. ಇಂಥ ಕಾರ್ಯಕ್ರಮ ಇವತ್ತು ನಮ್ಮ ಚಂದನ್ ಅವರು ಹಾಗೂ ಪ್ರವೀಣ್ ಅವರು ಸೇರಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ, ಧನ್ಯವಾದ ಹೇಳ್ತೀವಿ. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣವರು, ನಿಖಿಲಣ್ಣವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೂ ನಾವು ಧನ್ಯವಾದ ಅರ್ಪಿಸ್ತೀವಿ. ಇವತ್ತು ನಮ್ಮ ಜಿಲ್ಲೆಯವರಿಗೆ ಕುಮಾರಣ್ಣ, ದೇವೇಗೌಡರು, ನಿಖಿಲಣ್ಣ ಅಂದರೆ ತುಂಬ ಖುಷಿ, ತುಂಬ ಅಭಿಮಾನ. ಏನಿವತ್ತು ನಮ್ಮ ನಾಯಕರು ಬಂದಿದ್ರು ಆ ಜೋಶಲ್ಲಿ ಇವತ್ತು ನಮ್ಮ ಹುಡುಗರು ಹೊಡೆದವ್ರೆ, ಚಚ್ಚವ್ರೆ, ನಾಳೆ ಚಚ್ಚುತ್ತಾರೆ. 100% ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಅವ್ರು ಆದ್ರೆ ಈ ರಾಜ್ಯ ರಾಮರಾಜ್ಯ ಆಗೋದು. ತುಂಬ ಖುಷಿ ಆಗ್ತಿದೆ. ಚಂದನ್ ಮತ್ತು ಪ್ರವೀಣ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕ್ರಿಕೆಟ್ ಮ್ಯಾಚು ತುಂಬ ಅದ್ಧೂರಿಯಾಗಿದೆ. ಮತ್ತು ಎಲ್ಲರೂ ಸಂಭ್ರಮದಿಂದ, ನಮ್ಮ ಪಕ್ಷ ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಸಂಭ್ರಮಿಸ್ತಾ ಇದ್ದಾರೆ. ಮತ್ತು ಎಲ್ಲ ಜಿಲ್ಲೆಯಿಂದ ಬಂದು ಸಹಕರಿಸ್ತಾ ಇದ್ದಾರೆ. ನೋಡೋಕೆ ತುಂಬ ಖುಷಿ ಆಗ್ತಿದೆ, ತುಂಬ ಸಂತೋಷ ಆಗ್ತಿದೆ. ಅದ್ರ ಜೊತೆಗೆ ಹಾಸನ್ ಟೀಮ್ ಈಗ ಫಸ್ಟು ತುಂಬ ಚೆನ್ನಾಗಿ ವಿನ್ ಆಗಿದೆ. ನೆಕ್ಸ್ಟ್ ಫೈನಲ್ಗೆ ನಮ್ಮ ಹಾಸನ್ ಟೀಮೇ ಗೆಲ್ಲೋದು, ನಮ್ಮ ಹಾಸನ್ ಟೀಮೇ ಕಪ್ ತಗೊಳ್ಳೋದು, ಹಾಸನ್ ಟೀಮೇ ಪ್ರೈಸ್ ತಗೊಳ್ಳೋದು. ಹಾಸನ್ಗೆ ಜೈ. ತುಂಬ ಚೇರ್ಫುಲ್ಲಾಗಿ ಬಂದಿದ್ರು ಹಾಸನ್ ಹುಡುಗರೆಲ್ಲ. ಎಲ್ಲರೂ ಕೂಡ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಮತ್ತು ತುಂಬ ಒಳ್ಳೊಳ್ಳೆ ರನ್ ಮಾಡಿ ಮತ್ತು 6 ಮಾಡಿ ತುಂಬ ಚೆನ್ನಾಗಿ ಆಡಿದ್ರು. ತುಂಬ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತಲೇ ನಿಂತಿದ್ದೀವಿ ನಾವು. ಖಂಡಿತ ಹಾಸನ್ ಹುಡುಗರೇ ಗೆಲ್ಲೋದು. ಟ್ರೋಫಿ ಬರೋವಾಗ ನೀವೇ ಹೇಳ್ತೀರಾ ನೋಡಿ, ಹಾಸನ್ನೇ ಗೆಲ್ತು ಅಂತೇಳಿ. ಖಂಡಿತ ನಾವು ಟ್ರೋಫಿ ಹಾಸನವರೇ ಗೆಲ್ತೀವಿ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ತುಂಬ ಚೆನ್ನಾಗಿ ಆಟ ಆಡಿದರು. ಇದು ಆ್ಯಕ್ಚುಲಿ ದೇವೇಗೌಡರು ಅಪ್ಪಾಜಿ ಅವ್ರದ್ದು ಹುಟ್ಟಿದ ಹಬ್ಬಕ್ಕೋಸ್ಕರ ಈ ಥರ ಮ್ಯಾಚ್ ಮಾಡಿದ್ದಾರೆ. ಎಲ್ಲ ಡಿಸ್ಟಿಕ್ಕಿಂದನೂ ಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ, ಎಲ್ಲ ಹುಮ್ಮಸ್ಸಿದೆ, ತುಂಬ ಹುಮ್ಮಸ್ಸಿಂದ ಹಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಯಾರು ಕಪ್ ಸಿಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಹಾಸನ್ಗೆ ಸಿಗಬೇಕು ಅಂತ ನಾವು ಆಸೆ ಪಡ್ತೀವಿ. ಹಾಸನ್ ಅಂದರೆ ಹೊಳೆನರಸೀಪುರ. ಆ ದೇವೇಗೌಡರು ಒಂದು ಪುಟ್ಟ ಹಳ್ಳಿಯಿಂದ ಬೆಳೆದು ಬಂದವರು. ಆ್ಯಕ್ಚುಲಿ ಅವ್ರ ಮಾದರಿಯಲ್ಲಿ ಆಲ್ಮೋಸ್ಟು ಹಾಸನೇ ನಮಗೆ ಗೆಲ್ಲಬೇಕು ಅನ್ನೋದೊಂದು ನಮ್ಮ ಆಸೆ ಇದೆ. ಎಲ್ರಿಗೂ ಹಾಸನೇ ಗೆಲ್ಲಬೇಕು ಅನ್ನೋ ಹುಮ್ಮಸ್ ನಮಗೂ ಇದೆ. ಪಾಪ ಯಾರು ಆಡ್ತಾರೋ, ಯಾರು ಕಪ್ಪು ಯಾರಿಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಸರ್, ಯಾಕಂದರೆ ನಮ್ಮ ಹಾಸನ್ ಟೀಮಿಗೆ ಆಡಿತ್ತು ನನಗೆ ತುಂಬ ಖುಷಿ ಇದೆ. ನಾವು ಯಾಕಂದರೆ ಹಳ್ಳಿ ಕಡೆ ಆಡ್ಕೊಂಡಿದ್ದಂಥ ಹುಡುಗರು ಇಂಥ ರಾಜಧಾನಿ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಆಡೋದು ನಮಗೆ ಖುಷಿ ಇದೆ. ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಆಟಗಾರರು ಒಟ್ಟಾಗಿ ಸೇರ್ಕೊಬಿಟ್ಟು ಆಡ್ತಿರೋದು ತುಂಬ ಖುಷಿ ಇದೆ. ಯಾಕಂದರೆ ಎಲ್ಲರೂ ತುಂಬ ಸಪೋರ್ಟಾಗಿ ತುಂಬ ಇದ್ರಾಗ ಆಡ್ತಿದ್ದಾರೆ. ಗೆಲ್ಲೇಬೇಕು, JDS ಕಪ್ ಗೆಲ್ಲೇಬೇಕು ನಾವೇ ಅಂತ ಆಡ್ತಿದ್ದಾರೆ. ತುಂಬ ಖುಷಿ ಇದೆ ಸರ್. ಇದಕ್ಕೆ ತುಂಬ ದಿನದಿಂದ ಈಗ ಒಂದು 1 ಮಂತ್ ಆಯಿತು ಇದು ಮಾಡಿಬಿಟ್ಟು. ಅದಕ್ಕೋಸ್ಕರ ಯಾಕಂದರೆ ನಾವು ಒಂದೊಂದೇ ಇದರಿಂದ ಪ್ಲೇಯರ್ಸ್ನೆಲ್ಲ ಆಯ್ಕೆ ಮಾಡಿಬಿಟ್ಟು ಡಿಸ್ಟಿಕ್ಕಿಂದ ಒಂದು ಟೀಮ್ ಇರೋದ್ರಿಂದ ಎಲ್ಲ ಇದರಿಂದಲೂ ತಾಲೂಕಿಂದಲೂ ಪ್ಲೇಯರ್ಸ್ನ ಒಬ್ಬೊಬ್ಬರನ್ನೇ ಇದನ್ನು ಮಾಡ್ಕೊಬಿಟ್ಟು ಅವರಲ್ಲಿ ಏನೇನು ಕ್ಷಮತೆ ಇದೆ, ಏನೇನು ಇದಿದೆ ಆ ಥರ ಇದನ್ನು ಮಾಡ್ಕೊಬಿಟ್ಟು ಕರ್ಕೊಬಂದು ಒಂದು ಒಳ್ಳೆ ಟೀಮ್ ಮಾಡ್ಕೊಂಡು ಆಡ್ತಿದ್ದೀವಿ. ಗೆಲ್ತೀವಿ, ಗೆಲ್ಲಬೇಕು ಅಂತ ಆಡ್ತೀವಿ. ಇನ್ನೊಂದು ಲೀಗ್ ಇದೆ ಸರ್, ಇನ್ನೊಂದು ಲೀಗು ಅದೊಂದು ಆಡ್ಬಿಟ್ಟು ಆಮೇಲೆ ಕ್ವಾಲಿಫೈಯರ್ ಮ್ಯಾಚಸ್ಸು. ಅದಕ್ಕೆ ಈಗಿನಕ್ಕಿಂತ ಪರ್ಫಾರ್ಮೆನ್ಸ್ ಅದಕ್ಕಿಂತ ನೆಕ್ಸ್ಟ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ನಮ್ಮ ಟೀಮು. ಟ್ರೈ ಮಾಡ್ತೀವಿ ಸರ್, ಯಾಕಂದ್ರೆ ಎಲ್ಲರೂ ಗೆಲ್ಲಬೇಕು ಅಂತಲೇ ಬಂದಿರ್ತಾರೆ. ಎಲ್ಲರೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಖಂಡಿತ ನಮ್ಮ ಟೀಮೇ ಗೆಲ್ಲುತ್ತೆ. ಲೋಹಿತ್ ಅಂತ ಹೊಯ್ಸಳ ವಾರಿಯರ್ಸ್ ಹಾಸನ್ ಟೀಮ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.